ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. 3 ದಿನ ಹಿಂದೆ ಕುಚ್ಚಂಗಿ ಕೆರೆಯಲ್ಲಿ ಒಂದು ಕಾರ್ ಸುತ್ತಾಗಿರುವ ಸ್ಥಿತಿಯಲ್ಲಿದೆ. ಆ ಕಾರ್ ಒಳಗಡೆ ಡೆಡ್ ಬಾಡೀಸ್ ಇರುವಂಥ ಶುದ್ಧಿ ಇದೆ ಅಂತ ಒಂದು ಕಾಲ್ ಬಂದಿತ್ತು. ಸೊ ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿದಿನ್ 12 hours ಡಿಸೀಸ್ ಅಂದರೆ ಮೃತಪಟ್ಟಿರುವವರು ಯಾರು ಅಂತ ಐಡೆಂಟಿಫೈ ಆಗಿದೆ. ಬಟ್ ಇದು ಓನ್ಲಿ ಟೆಕ್ನಿಕಲ್ ಮತ್ತು ಯಾವ ಡಿಸ್ಟ್ರಿಕ್ಟಿಂದ ಕಾರ್ ಬಂದಿದೆ ಈ ಬೇಸಿಸ್ ಮೇಲೆ ಮಾತ್ರ ಐಡೆಂಟಿಫೈ ಮಾಡಿದ್ವಿ. ಅವ್ರಿಗೆ ಐಡೆಂಟಿಫೈ ಆಗಿರುವ ಪ್ರಕಾರ ಅಕ್ಯೂಸ್ಡ್ ಏನಿದ್ದಾರೆ ಅವ್ರ ಜೊತೆ ಆಲ್ಮೋಸ್ಟ್ 6 months ಹಿಂದೆನೇ ಟಚಲ್ಲಿ ಬಂದಿದ್ದಾರೆ. ಇದು ಹುಡುಕಿ ಕೊಡಬೇಕನ್ನಂಥ ವಿಚಾರಕ್ಕೆ ಇವರು ಲೋಕಲ್ ಏನು ಅಕ್ಯೂಸ್ಡ್ ಇದ್ದಾರೆ ಅವರು ಟಚಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಇವರು ಈಗ ನಾವು ವಿಚಾರಣೆಯಲ್ಲಿ ಕಂಡು ಬಂದಿರುವುದು 6 lakhs ಕೊಟ್ಟು ನಿಧಿ ಕೊಡಬೇಕು ಅನ್ನೋದು ಇದು ಕಂಡೀಷನ್. ಸೊ ಅದು ಕೊಟ್ಟಿದ್ದಾರೆ, ಬಟ್ ಅವರು ನಿಧಿ ಹುಡುಕಿ ಕೊಡೋಕ್ಕೆ ಆಗಲಿಲ್ಲ. ಸೊ ಅದು ಫೇಲ್ ಆಗಿರೋದ್ರಿಂದ ಈ ಮೃತಪಟ್ಟಿರುವರು ಅಕ್ಯೂಸ್ಡ್ ಮೇಲೆ ಅವರು ದುಡ್ಡು ವಾಪಸ್ ಕೊಡಬೇಕು ಅಂತ ಹೇಳಿ ತುಮಕೂರಿಗೆ ಬಂದಿದ್ದಾರೆ. ತುಮಕೂರಿಗೆ ಆಲ್ಮೋಸ್ಟ್ ಇನ್ನೂ ಎಕ್ಸಾಕ್ಟ್ ಡೇಟ್ಸ್ ಫೈನಲೈಸ್ ಆಗಿಲ್ಲ, ಒಂದು 13-14 ಆ ಟೈಮ್ನಲ್ಲಿ ತುಮಕೂರಿಗೆ ಬಂದಿದ್ದಾರೆ. ಸೊ ಆವಾಗಿಂದ ಈ ಲೋಕಲ್ ಲಾಡ್ಜಸಲ್ಲಿ ಇಟ್ಟು ಇವರು ಪ್ರೆಷರ್ ಮಾಡ್ತಾ ಇದ್ರು. ಅವರು ನಿಧಿ ಕೊಡೋಕ್ಕಾಗಲಿಲ್ಲ ಮತ್ತು ದುಡ್ಡು ವಾಪಸ್ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವರು ಅವ್ರನ್ನು ಮುಗಿಯಬೇಕು ಅನ್ನೋ ಉದ್ದೇಶದಿಂದ ಈ 3 ಜನರನ್ನು ಬೀರಂಕಲ್ಲು ಬೆಟ್ಟದ ಸಮೀಪ ಕರೆದುಕೊಂಡು ಅಲ್ಲಿ ಇವ್ರನ್ನು ಮಂಚು, ಲಾಂಗು ಮತ್ತು ಇತ್ಯಾದಿ ವೆಪನ್ಸಿಂದ ಅವನು ಹಲ್ಲೆ ಮಾಡಿ ಅವನ್ನ ಸ್ಪಾಟಲ್ಲೇ ಸಾಯಿಸಿಬಿಟ್ಟಿದ್ದಾರೆ. ಅಲ್ಲಿಂದ ಅವನು ಬಾಡೀಸನ್ನು ಕಾರಲ್ಲಿ ಅವರು ಯಾವ ಕಾರಲ್ಲಿ ಬಂದಿದ್ದಾರೆ ಅದೇ ಕಾರಲ್ಲಿ ತುಂಬಿಸಿಕೊಂಡು ಅವನು ಕುಚ್ಚಂಗಿ ಕೆರೆಗೆ ಬಂದಿದ್ದಾರೆ. ಈ ಕುಚ್ಚಂಗಿ ಕೆರೆಯಲ್ಲಿ ಇದೆಲ್ಲ ಘಟನ ನಮಗೆ 12 o'clock ಇಂದ ಬೆಳಗ್ಗೆ 3-4 ಮಧ್ಯದಲ್ಲಿ ಆಗಿದೆ. ಸೊ ಈ ಟೈಮ್ನಲ್ಲಿ ಅವರು ಕುಚ್ಚಂಗಿ ಕೆರೆಗೆ ಕರ್ಕೊಂಡು ಬಂದು ಅಲ್ಲಿ ಬಾಡೀಸ್ ತೊಗೊಂಡು ಬಂದು ಅಲ್ಲಿ ಬೆಂಕಿ ಹತ್ತಿಟ್ಟು ಅದು ಎಲ್ಲ ಕಾರ್ ಮತ್ತು ಬಾಡೀಸ್ ಸಮೇತ ಬರ್ನ್ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಈ ರಾಜಗುರು ಮತ್ತು ಸತ್ಯಮಂಗಲದ ಗಂಗರಾಜನ ಇಬ್ಬರನ್ನೇ ಅರೆಸ್ಟ್ ಮಾಡಿದ್ದೀವಿ. ಅದು ಅಲಿಯಾಸ್ ರಾಜಗುರು ಮೇನ್ A1 ಯಾರು ಈ ಪೂಜೆ ಮಾಡೋದು ಈ ಎಲ್ಲ ಓವರಾಲ್ ಪ್ಲಾನ್ಗೆ ಮಾಸ್ಟರ್ ಮೈಂಡ್ ಅವರು. ಅವನ ಜೊತೆಗೆ ಇವನು ಸತ್ಯಮಂಗಲದ ವಾಸಿಯಾಗಿರುವ ಗಂಗರಾಜ, ಈ ಇಬ್ಬರು ಸೇರಿ ಈ ಎಲ್ಲ ಎಂಟೈರ್ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಈ ಇಬ್ಬರು ಜೊತೆಗೆ ಇನ್ನೂ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಇನ್ನೂ 6 ಜನ ಇದರಲ್ಲಿ ಶಾಮೀಲಾಗಿರುವಂಥ ಅವಕಾಶ ಇದೆ. ಅವರ ಹೆಸರುಗಳು ಮಧುಸೂದನ್, ನವೀನ್, ಕೃಷ್ಣ, ಗಣೇಶ್, ಕಿರಣ್ ಅಂಡ್ ಸೈಮನ್. ಎಲ್ಲ 18 years ಇಂದ 24 years ಒಳಗಾಗಿರುವವರು. ಇವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ ಐಡೆಂಟಿಫಿಕೇಶನ್ನಲ್ಲಿ ನಮಗೆ ಗೊತ್ತು ಬಂದಿರೋದು ಇವರು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ತಾಲೂಕಿನಿಂದ ಬಂದಿರುವವರು. ಇಶಾಕ್ ಸೀಮಂ ಸನ್ ಆಫ್ ಮೊಯ್ದೀನ್ 54 ವರ್ಷ, ಆಲಂದಿಲ್ಲಾ ಮಂದಕ್ಕ ಕೋವೆಟ್ಟು ಗ್ರಾಮ. ಇನ್ನೊಬ್ಬರು ಶಾಹುಲ್ ಹಮೀದ್ ಬಿನ್ ಅಬ್ದುಲ್ ಖಾದರ್ 45 ವರ್ಷ, ಅಬ್ದುಲ್ ಮೇಜೀದ್ ನಾಡಾಜಿ ಮನೆ ಪೇರ್ಮಾನ ಗ್ರಾಮ ಮತ್ತು ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್ 34 ವರ್ಷ, ಸಿರ್ಲಾಬ್ ಗ್ರಾಮ ಅಂತ ತಿಳಿದು ಬರ್ತಾ ಇದೆ. ಇದರಲ್ಲಿ ಇಬ್ಬರು ಇಶಾಕ್ ಮತ್ತು ಸಿದ್ದಿಕ್ ಇಬ್ಬರು ಆಟೋ ಡ್ರೈವರ್ಸ್, ಮತ್ತು ಶಾಹುಲ್ ಅಲ್ಲಿ ಲೋಕಲ್ ಕೆಲಸಗಳು ಮಾಡ್ತಾ ಇರ್ತಾರೆ ಅವರು.